ಜೈ ಹಿಂದ್ ಫೈಟರ್ಸ್. ಕರ್ನಾಟಕದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ತಯಾರಿಯನ್ನು ಮಾಡುತ್ತಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸ್. ಏನು ಗುಡ್ ನ್ಯೂಸ್ ಅಂತಂದ್ರೆ ಅದು ಪೊಲೀಸ್ ಕಾನ್ಸ್ಟೇಬಲ್ನಲ್ಲಿ ಸಿವಿಲ್ ಪೊಲೀಸ್ ಅಂತ ಹೇಳಿಕೆಶಿಂದ 3,395 ಹುದ್ದೆಗಳನ್ನು ಕರೆದಿದ್ದಾರೆ. ಓಕೆ, ಎಷ್ಟ್ರಿ? 3,395 ಹುದ್ದೆಗಳನ್ನು ಕರೆದಿದ್ದಾರೆ. ಭಾಳಷ್ಟು ವಿದ್ಯಾರ್ಥಿಗಳು 6ರಿಂದ 7 ವರ್ಷದವರೆಗೆ ಧಾರವಾಡನಲ್ಲಿ ಓದಿ, ಬಿಜಾಪುರ್ನಲ್ಲಿ ಓದಿ, ಅಲ್ಲಿ ಇಲ್ಲಿ ಕೋಚಿಂಗ್ ತೊಗೊಂಡ್ಕಿಶಿಂದ ಮನೆಯಲ್ಲಿ ಬೇಸರ ಕೂತಿದ್ದೀರಿ. ಇನ್ನು ಯಾಕಪ್ಪ ಕರ್ನಾಟಕ ರಾಜ್ಯ ಸರ್ಕಾರದವರು ಇನ್ನು ಯಾಕೆ ನೋಟಿಫಿಕೇಶನ್ನ ಔಟ್ ಮಾಡುವರು, ಯಾಕೆ ಹುದ್ದೆಗಳನ್ನ ಕಾಲ್ಫರ್ ಮಾಡುವರು ಅಂತೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಓದೋದನ್ನು ಸ್ಟಾಪ್ ಮಾಡಿದ್ದೀರಿ. ಇನ್ನು ಕೆಲವಷ್ಟು ವಿದ್ಯಾರ್ಥಿಗಳು ನಾನು ಕಾಕಿ ಡ್ರೆಸ್ ಈ ಸರ್ತಿ ಕರ್ನಾಟಕದಲ್ಲಿ ಹಾಕೊಂಡು ನಿಂದಿರಲೇಬೇಕು ಸರ್ ಅಂತೇಳಿ ಹಠ ತೊಟ್ಕೊಂಡ ಎದೆಯಲ್ಲಿ ಕಿಚ್ಚಿಟ್ಕೊಂಡು ಕಿಶಿಂದ ಹಂಗೆ ಮುಂದೆ ನುಗ್ಲಾಕತ್ತರಿ. ಅಂಥ ಒಂದು ಎಲ್ಲ ಅಭ್ಯರ್ಥಿಗಳಿಗೆ, ಪುರುಷ ಮತ್ತು ಮಹಿಳಾ ವಿದ್ಯಾರ್ಥಿಗಳಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಓಕೆ, ಎಷ್ಟು ಟೋಟಲ್ ಪೋಸ್ಟ್ ಕರೆದಿರ್ತಾರಪ್ಪ ಅಂತಂದ್ರೆ 3,395 ಹುದ್ದೆಗಳನ್ನ ಕರೆದಿರ್ತಾರೆ. ನಿಮಗೋಸ್ಕರ ಇದೊಂದು ಬೆಸ್ಟ್ ಅಪರ್ಚುನಿಟಿನ ಅಂತ ಹೇಳ್ಬೋದು. ಓಕೆ, ಇದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು ನೋಡ್ರಿ. ನೀವು ಓದೋಕ್ಕಿಂತ ನೋಟಿಫಿಕೇಶನ್ ತಿಳ್ಕೊಳ್ಳೋದು ಭಾಳಷ್ಟು ಇಂಪಾರ್ಟೆಂಟ್. ಹೆಂಗೈತಪ್ಪ ಅಂತಂದ್ರೆ ನೋಡ್ರಿ, ಸುಮ್ಮ 15 ಓದ್ಕೋತ ನಿಂದಿರಬೇಡ್ರಿ. ಯಾವ್ಯಾವ ಸಬ್ಜೆಕ್ಟ್ಗಳನ್ನ ಓದಬೇಕು. ಓಕೆ, ಇದಕ್ಕೆ ಹೈಟ್ ಎಷ್ಟು ಇರಬೇಕು, ಫಿಸಿಕಲ್ನಲ್ಲಿ ಏನೇನು ಇರ್ತದ, ಅದು ಸಂಪೂರ್ಣವಾದಂಥ ನೋಟಿಫಿಕೇಶನ್ನಲ್ಲಿ ಇರುವಂಥ ಮಾಹಿತಿ ನಿಮ್ಮ ತಲೆ ಒಳಗಿರಲಿ. ಓಕೆ, ಸುಮ್ಮ ಯಾವುದೇ ರೀತಿ ನಿಮ್ಮ ದೋಸ್ತ್ ಅರ್ಜಿ ಹಾಕ್ಲಕತ್ತಾನ ತಿಳಿಕಿಸಿಂದ ನೀವು ಹೋಗಿ ಅರ್ಜಿ ಹಾಕೋದು, ಅವ್ನು ಟ್ರೈ ಮಾಡತ್ತಾನ ಅಂತೇಳಿ ನೀವು ಟ್ರೈ ಮಾಡೋದು, ಆ ರೀತಿ ಯಾರು ಮಾಡಕ್ಕೆ ಹೋಗಬೇಡ. ಓಕೆ, ಸಂಪೂರ್ಣವಾದಂಥ ನೋಟಿಫಿಕೇಶನ್ ನಾನು ಹೇಳ್ತೀನಿ ರೀ, ತಿಳ್ಕೊರಿ. ಓಕೆ, 12ನೇ ತರಗತಿ ಪಾಸಾದಂಥ ಪುರುಷ ಮತ್ತು ಮಹಿಳಾ ವಿದ್ಯಾರ್ಥಿಗಳಿಗೆ ಇದೊಂದು ಅಪರ್ಚುನಿಟಿ ಇರ್ತದೆ. ಓಕೆ, 12ನೇ ತರಗತಿ ನೀವು ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಡಿಪ್ಲೊಮಾ ಆದಂಥ ಎಲ್ಲ ಅಭ್ಯರ್ಥಿಗಳು ಬರ್ತದ್ರಿ. ಯಾರು ಬೇಕಾದರೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. 10th ಅಲ್ಲ, PUC 12ನೇ ತರಗತಿ ಪಾಸ್ ಆದಂಥ, ಜಸ್ಟ್ ಪಾಸ್. ಸ್ಕೋರ್ ಎಷ್ಟಾಗಿರಬೇಕು ಅಷ್ಟಾಗಿರ್ಬೇಕು ಅಂತ ಏನಾರು ಸರ್ ಅಂತ ಕೇಳತ್ತೀರಿ. ಇಲ್ಲ, 12ನೇ ತರಗತಿ ಜಸ್ಟ್ ಪಾಸ್ ಆದ್ರೆ ಸಾಕ್ರಿ. ಡಿಪ್ಲೊಮಾ ಪಾಸ್ ಆದರೂ ಸಾಕು. ಡಿಗ್ರಿ ಇದನ್ನು ನೀವು ಏನ್ರಿ ಸೈನ್ಸ್ ಆದ್ರೂ ಸಾಕು, ಕಾಮರ್ಸ್ ಆಗಲಿ ಆರ್ಟ್ಸ್ ಆಗಲಿ, ಯಾರು ಬೇಕಾದ್ರೂ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಬಂದು ನೋಡ್ರಿ, ಅಪ್ಲಿಕೇಶನ್ ಯಾವಾಗ್ರಿ ಸ್ಟಾರ್ಟ್ ಆತಪ್ಪ ಅಂತಂದ್ರೆ ಇದೇ ಬರುವಂಥ ಜೂನ್ 8, 2026ರಿಂದ ಜುಲೈ 3ರವರೆಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಓಕೆ, ಅಲ್ಲಿವರೆಗೆ ನೀವು ಅಪ್ಲಿಕೇಶನ್ ಹಾಕೋಕೆ ಅವಕಾಶ ಇರ್ತದೆ. ಒಂದು ತಿಂಗಳ ತನಕ ಟೈಮ್ ಇರ್ತದೆ. ಸೈಬರ್ ಸೆಂಟ್ರಿಗೆ ಹೋಗ್ರಿ, ಅಪ್ಲಿಕೇಶನ್ ಹಾಕ್ರಿ, ಓದಾಕ ಸ್ಟಾರ್ಟ್ ಮಾಡಿಬಿಡ್ರಿ. ಇವತ್ತಿನ ಹಿಡಿದು ಯಾರು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆ, ಇನ್ನು ವಯೋಮಿತಿ ಎಷ್ಟಾಗಿರ್ಬೇಕು ಸರ? ವಯೋಮಿತಿ ಹೇಳ್ತಾರೆ ನೋಡ್ರಿ. ಸಾಮಾನ್ಯ ವರ್ಗದವ್ರಿಗೆ ಅಂದ್ರೆ OBCದವ್ರಿಗೆ ಎಷ್ಟಾಗಿರ್ಬೇಕಪ್ಪ ಅಂತಂದ್ರೆ 18ರಿಂದ 33 ಆಗಿರ್ಬೇಕು ರೀ. ಎಷ್ಟು ರೀ ಏಜ್? 18ರಿಂದ 33. ಇನ್ನು SC ಮತ್ತು ST ವಿದ್ಯಾರ್ಥಿಗಳು, SC ಮತ್ತು ST ವಿದ್ಯಾರ್ಥಿಗಳು ಪರಿಶಿಷ್ಟ ಜಾಸ್ತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಪ್ರವರ್ಗ 2A ಆಗಿರ್ಬೋದು, 2B ಆಗಿರ್ಬೋದು, 3A ಆಗಿರ್ಬೋದು, 3Bದವ್ರು ಆಗಿರ್ಬೋದು, ಅವ್ರಿಗೆ 3 ವರ್ಷ ಸಡಿಲಿಕೆ ಇರ್ತೈತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ 18ರಿಂದ 35 ವರ್ಷದ ಒಳಗಿನ ವಿದ್ಯಾರ್ಥಿಗಳು ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಓಕೆ, 18ರಿಂದ 35 ವರ್ಷದ ಒಳಗಿನ ಈ ವಿದ್ಯಾರ್ಥಿಗಳು ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂತ ಕೂಡ ಕೊಟ್ಟಿರ್ತಾರೆ. ಇನ್ನು ಮಾಜಿ ಸೈನಿಕರಿಗೆ ಅವರಿಗೆ ಜಾಸ್ತಿ ಇನ್ನೊಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಇರ್ತದೆ. ಓಕೆ, ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ರಿ, ಅಪ್ಲಿಕೇಶನ್ ಹಾಕಕ್ಕೆ ಅರ್ಜಿ ಶುಲ್ಕ ಎಷ್ಟು ಇರ್ತೈತ್ರಿ ಸರ್? ಅರ್ಜಿ ಶುಲ್ಕ ಎಷ್ಟು ಇರ್ತೈತಪ್ಪ ಅಂತ ನೋಡ್ಬೇಕಪ್ಪ ಅಂತಂದ್ರೆ ಸಾಮಾನ್ಯ ವರ್ಗದವರು OBCದವರಿಗೆ ಆಗಿರ್ಬೋದು, 2A ಮತ್ತು 2B, 3Aದವ್ರಿಗೆ, 3Bದವ್ರಿಗೆ ಕೂಡ ಅವ್ರಿಗೆ 750 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀಸ್ ಇರ್ತದೆ. 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತದೆ. ಇನ್ನು ಉಳಿದಂಥ ಅಭ್ಯರ್ಥಿಗಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂತೇಳಿ ಹೇಳಿನಲ್ರಿ, ಮಾಜಿ ಸೈನಿಕದ ವಿದ್ಯಾರ್ಥಿಗಳಿಗೂ, ತೃತೀಯ ಲಿಂಗ ವಿದ್ಯಾರ್ಥಿಗಳಿಗೆ ಅವ್ರಿಗೆ 500 ರೂಪಾಯಿ ಇರ್ತದೆ. ಎಷ್ಟು ಇರ್ತದೆ ರೀ? 500 ರೂಪಾಯಿ ಅವ್ರಿಗೆ ಇರ್ತದೆ. ಓಕೆ, ಇನ್ನೆಷ್ಟು ಬಂದುಬಿಟ್ಟು ನೋಡ್ರಿ, ಅವ್ರಿಗೆ ಸರ ಟೋಟಲ್ ನಾವು ಈಗ ಎಕ್ಸಾಮ್ ಬರೀಲಕ್ಕೆ ಹೋಗ್ತೀವಿ ರೀ, ಎಷ್ಟೆಷ್ಟು ಕ್ವಶನ್ಸ್ಗಳು ಇರ್ತಾವ್ರಿ, ಎಷ್ಟೆಷ್ಟು ಮಾರ್ಕ್ಸ್ಗಳು ಇರ್ತಾವ್ರಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪೊಲೀಸ್ನಲ್ಲಿ ರೀ ಅದು ಕೇಳೋದಾದ್ರೆ ನೆಗೆಟಿವ್ ಮಾರ್ಕಿಂಗ್ ಇರ್ತದೋ ಇಲ್ಲೋ? ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ, ಏನು OMR ಟೆಸ್ಟ್ ಇರ್ತದೆ? ಭಾಳಷ್ಟು ಜನದ ವಿದ್ಯಾರ್ಥಿಗಳದ್ದು ಇದೊಂದು ಕುತೂಹಲ ರೀ. ಹೇಳ್ತೀನಿ ನೋಡ್ರಿಪ್ಪ ನಿಮಗೆ. ಟೋಟಲ್ ನಿಮಗೆ ಕ್ವಶನ್ಸ್ಗಳ 100 ಕ್ವಶನ್ಸ್ಗಳು ಇರ್ತಾವೆ, 100 ಅಂಕಗಳಿರ್ತಾವೆ. ಯಾವುದೇ ರೀತಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರೋಂಗಿಲ್ಲ. ನಿಮಗೆ ಏನಿರ್ತೈತೆ ರೀ OMR ಟೆಸ್ಟ್ ಇರ್ತಾರೆ. ಟೋಟಲ್ ನಿಮಗೆ 1.5 ತಾಸು ಎಕ್ಸಾಮ್ ಇರ್ತದೆ. ಅಂದ್ರೆ 90 ನಿಮಿಷದವರೆಗೆ ಎಕ್ಸಾಮ್ ಇರ್ತದೆ. ಓಕೆ, 100 ಕ್ವಶನ್ಸ, 100 ಮಾರ್ಕ್ಸ. ನಿಮ್ಗೆ ಸಬ್ಜೆಕ್ಟ್ಗಳ ಕೂಡ ಕೊಟ್ಟಿದ್ದಾರೆ. ವಿಷಯದ ಒಳಗೆ ನೀವು ನೋಟಿಫಿಕೇಶನ್ ಒಳಗೆ ನೀವು ನೋಡ್ಕೋಬೋದು. ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ, ಮಾನಸಿಕ ಸಾಮರ್ಥ್ಯ,
ಮತ್ತು ನೈತಿಕ ಶಿಕ್ಷಣ ಒಳಗೊಂಡಂತೆ ಸಾಮಾನ್ಯ ಅಧ್ಯಯನದ ಮೇಲೆ ನಿಮಗೆ ಕ್ವಶನ್ಸ್ಗಳ ಮಾಡ್ತೀವಿ ಅಂತೇಳಿ ಕೂಡ ನೋಟಿಫಿಕೇಷನ್ನಲ್ಲಿ ಕೊಟ್ಟಿರ್ತಾರೆ. ಓಕೆ, ಪರೀಕ್ಷೆ ಯಾವಾಗ ಇರ್ತೈತಿ ಅಂತೇಳಿ ಕೂಡ ಕೊಟ್ಟಿರ್ತಾರೆ. ಭಾಳ ದಿವಸ ಏನಿಲ್ಲರಿ, ಇದು ಬರುವಂಥ ಆಗಸ್ಟ್ನಲ್ಲಿ ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೀವಿ ಅಂತೇಳಿ ಕೂಡ ಕೊಟ್ಟಿದ್ದಾರೆ. ಇದೊಂದು ಬೆಸ್ಟ್ ಆಪರ್ಚುನಿಟಿ. ಇಷ್ಟು ದಿವಸ ತನಕ ನೀವು ಓದಿದ್ದೀರಿ, ಟೈಮ್ ರಗಡ್ ಸಿಕ್ಕೈತಿ, ಅಂಜುವಂಥ ಅವಶ್ಯಕತೆ ಇಲ್ಲ. ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀರಿ ಕರ್ನಾಟಕದಲ್ಲಿ, ಬಿಜಾಪುರ, ಧಾರವಾಡ ಅಂತೇಳಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀರಿ. ನಮಗೆ ಕಾಲ್ಫಾರ್ಮ್ ಮಾಡಿರಿ ಸರ, ಈ ಸರ್ತಿ ನಾವು ಹಾಕಿ ಯೂನಿಫಾರ್ಮ್ ಹಾಕೊಂಡು ನಾವು ಕರ್ನಾಟಕದಲ್ಲಿ ನಿಂದ್ರಬೇಕಂತ ಹೇಳಿಕಿಸಿಂದ ಹೋರಾಟಗಳನ್ನು ಮಾಡಿದ್ದೀರಿ. ಇನ್ನೂ ಸರ್ ನಮಗೆ ಟೈಮ್ ಕೊಡ್ರಿ ಅಂದ್ರೆ ಟೈಮ್ ಕೊಡೋಕೆ ಆಗಂಗಿಲ್ಲ. ಇನ್ನೂ ಟೈಮ್ ಜಾಸ್ತಿ ಬೇಕಾಗಿತ್ತು ಅಂದ್ರೆ ನಿಮಗೆ ಜಾಸ್ತಿ ಟೈಮ್ ಕೊಡೋಕೆ ಆಗಂಗಿಲ್ಲ. ಆಗಸ್ಟ್ನಲ್ಲಿನೇ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತ ಕೂಡ ಕೊಟ್ಟಿದ್ದಾರೆ, ಆಗಸ್ಟ್ 7ರಿಂದ. ಓಕೆ, ಇದ ನೋಟಿಫಿಕೇಷನ್ನಲ್ಲಿ ಕೂಡ ನಿಮಗೆ ಕೊಟ್ಟಿದ್ದಾರೆ. ಇದು ಟೆಂಟೇಟಿವ್, ಇನ್ನೂ ಡೇಟ್ ನಿಮಗೆ ಎಕ್ಸ್ಚೇಂಜ್ ಆಗ್ಬೋದು, ಮುಂದೂ ಹೋಗ್ಬೋದು ಅಂತೇಳಿ ಕೂಡ ಕೊಟ್ಟಿರ್ತಾರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನೋಡಿರಿ, ಎಕ್ಸಾಮ್ ಕ್ಲಿಯರ್ ಆದ ನಂತರ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ಏನಿರ್ತೈತಪ್ಪ ಅಂತಂದ್ರೆ ಫಿಸಿಕಲ್ ಇರ್ತದೆ. ಇನ್ನು ಮಹಿಳೆಯರಿಗೆ ಎಷ್ಟು ಫಿಸಿಕಲ್ ಇರ್ತದೆ, ಪುರುಷರಿಗೆ ಎಷ್ಟು ಫಿಸಿಕಲ್ ಇರ್ತದೆ ನೋಡೋದು ಬರೀ ಹೇಳ್ತೀನಿ, ಸಂಪೂರ್ಣವಾದಂಥ ಮಾಹಿತಿನ ಹೇಳ್ತೀನಿ ರೀ. ಓಕೆ, ಪುರುಷ ವಿದ್ಯಾರ್ಥಿಗಳಿಗೆ 1600 ಮೀಟರ್ ರನ್ನಿಂಗ್ ಇರ್ತದೆ, 6 ನಿಮಿಷ 30 ಸೆಕೆಂಡಲ್ಲಿ ಆರಾಮ್ ಕವರ್ ಮಾಡ್ತೀರಿ. 6.5 ನಿಮಿಷ ಒಳಗೆ ಕವರ್ ಮಾಡಂಗಿಲ್ಲನ್ರಿ. ಏನು ರೀ, ನೀವು ಫಿಸಿಕಲ್ ಭಾಳ ಪ್ರಾಕ್ಟೀಸ್ ಮಾಡಂಗಿಲ್ಲ. ಸ್ಟೇಟ್ ಗೌರ್ಮೆಂಟ್ ಓದುವಂಥ ಪೊಲೀಸ್ ನೀವು ಏನು ಓದ್ತಿರ್ತಿರ್ಲ ರೀ, ಜಾಸ್ತಿ ಓದೋ ಕಡೆ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿರ್ತೀರಿ, ಫಿಸಿಕಲ್ ಕಡೆ ಮಾಡಿರಂಗಿಲ್ಲ. ಸಾವಕಾಶ ಫಿಸಿಕಲ್ ಕಡೆನೂ ಟಚ್ ಇರಲಿ, ಅಭ್ಯಾಸ ಸ್ಟಡಿ ಕಡೆನೂ ಟಚ್ ಇರಲಿ. ಓಕೆ, ಫಿಸಿಕಲ್ ಹಂಗೆ ಮಾಡ್ತಾ ಮಾಡ್ತಾ ಹೋಗ್ರಿ. ಅದೇನು ಆರಾಮ್ ಸೇರಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಪ್ಪ ಅಂತಂದ್ರೆ ಕುಂದಿರ್ತೈತೆ. 6 ನಿಮಿಷ 30 ಸೆಕೆಂಡ್ ಒಳಗೆ ಇರ್ತದೆ. ಇನ್ನು ಎತ್ತರ ಜಿಗಿತ ಏನಿರ್ತೈತೆ ರೀ, 1.20 ಮೀಟ್ರ್ಗಿಂತ ಜಾಸ್ತಿ ಜಿಗಿಬೇಕಂತ ಕೊಟ್ಟಿರ್ತಾರೆ. ಎತ್ತರ ಜಿಗಿತ ಇಲ್ಲಾಂದ್ರೆ ಉದ್ದ ಜಿಗಿತ, ಎತ್ತರ ಜಿಗಿತ ಉದ್ದ ಜಿಗಿತ ಎರಡೂ ಇರ್ತೈತೆ ರೀ. ಉದ್ದ ಜಿಗಿತ 3.80 ಮೀಟ್ರ್ಗಿಂತ ಜಾಸ್ತಿ ಜಿಗಿಬೇಕು. 1 ಚಾನ್ಸ್ ಆಗಲಿ 2 ಚಾನ್ಸ್ ಫೇಲ್ ಆದ್ರೂ ನಡೀತದೆ. 3 ಚಾನ್ಸ್ ಕೂಡ ಕೊಟ್ಟಿರ್ತಾರೆ. ನೀವು 1 ಚಾನ್ಸ 2 ಚಾನ್ಸ್ ಅಷ್ಟೇ ಅಲ್ರಿ, 3 ಚಾನ್ಸ್ ಇರುತ್ತೆ ಉದ್ದ ಜಿಗಿತ ಒಳಗೆ. ಓಕೆ, ಇನ್ನು ಗುಂಡ ಎಸೆತ ಇರ್ತೈತಿ 7.5 kg ಗುಂಡ ಎಸೆತ, 7.5 kg ಇರ್ತೈತೆ ರೀ. ಅದು 5.60 ಮೀಟ್ರ್ಗಿಂತ ಜಾಸ್ತಿ ಹೋಗ್ಬೇಕು. ಅದಕ್ಕೂ ಕೂಡ 3 ಚಾನ್ಸ್ ಕೊಟ್ಟಿರ್ತಾರೆ. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ 400 ಮೀಟ್ರ್ ಓಟವನ್ನು 2 ನಿಮಿಷ ಒಳಗೆ ಕವರ್ ಮಾಡ್ಬೇಕಂತ ಕೊಟ್ಟಿರ್ತಾರೆ. 400 ಮೀಟ್ರನ್ನು ಅಂದ್ರೆ 400 ಮೀಟ್ರ್ ಟ್ರ್ಯಾಕನ್ನು 2 ನಿಮಿಷ ಒಳಗೆ ಕವರ್ ಮಾಡಬೇಕು. ಓಕೆ, ಇವ್ರಿಗೆ ಕೂಡ ಎತ್ತರ ಜಿಗಿತ ಇರ್ತೈತಿ, ಉದ್ದ ಜಿಗಿತ ಇರ್ತೈತಿ. ಎತ್ತರ ಜಿಗಿತ ಎಷ್ಟು ಇರ್ತೈತಿ ನೋಡ್ರಿ, 0.90 ಮೀಟ್ರ್ಗಿಂತ ಜಾಸ್ತಿ ಜಿಗಿಬೇಕೈತೆ ಕೊಟ್ಟಾರೆ. ಉದ್ದ ಜಿಗಿತ ಅವರಿಗೆ 2.50 ಮೀಟ್ರ್ಗಿಂತ ಜಾಸ್ತಿ ಜಿಗಿಬೇಕು. ಅದಕ್ಕೂ 3 ಚಾನ್ಸ್ ಅವಕಾಶ ಇರ್ತೈತೆ. ಇನ್ನು ಗುಂಡ ಎಸೆತ ನೀವು ಪ್ರೈಮರಿ ಒಳಗೆ ಹೈಸ್ಕೂಲ್ ಒಳಗೆ ನಿಮಗೆ ಪೀಸರ್ ಹೋಗಿಸ್ತಿರ್ಬೋದು ನೋಡ್ರಿ. ಗುಂಡ ಎಸೆತ ನಿಮಗೇನು ಜಾಸ್ತಿ ಇರಂಗಿಲ್ಲ ರೀ, 4 kg ವೇಟ್ ಇರ್ತದೆ. ಇನ್ನು ಅದು 3.75 ಮೀಟ್ರ್ಗಿಂತ ಜಾಸ್ತಿ ಹೋಗಿಬೇಕೈತೆ ಕೂಡ ಕೊಟ್ಟಿರ್ತಾರೆ. ಅದಕ್ಕೂ ಕೂಡ ಏನಿರ್ತೈತೆ ರೀ, 3 ಚಾನ್ಸ್ ಇರ್ತೈತಿ. 1 ಚಾನ್ಸ್ ಫೇಲ್ ಆದ್ರೂ ನಡಿತೈತಿ, 2 ಚಾನ್ಸ್ ಫೇಲ್ ಆದ್ರೂ 3ನೇ ಚಾನ್ಸ್ ಆಗಲಿ ಪಾಸ್ ಆಗಬೇಕು. ಫಿಸಿಕಲ್ ಏನು ತಿಳಿ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಭಾಳ ಅಂದ್ರೆ ಭಾಳ ಈಜಿ ಐತಿ. ನಿಮಗೆ SSC GD ಗತ್ಯಕ, ಇಂಡಿಯನ್ ಆರ್ಮಿ ಗತ್ಯಕ ಹಿಂಗೆ ಫಿಸಿಕಲ್ ಹಾರ್ಡ್ ಇರಂಗಿಲ್ಲ. ಭಾಳ ಅಂದ್ರೆ ಭಾಳ ಈಸಿ ಇರ್ತೈತಿ, ಸಿಂಪಲ್ ಆಗಿ ಪಾಸ್ ಆಗ್ಬೋದು. ಇನ್ನು ಫಿಸಿಕಲ್ ಕ್ಲಿಯರ್ ಆದ್ರಿ, ಫಿಸಿಕಲ್ನಲ್ಲಿ ಕ್ವಾಲಿಫೈಡ್ ಆದ್ರಿ, ಎಕ್ಸಾಮ್ ಕ್ಲಿಯರ್ ಆದ್ರಿ, ಫಿಸಿಕಲ್ ಒಳಗೆ ಮುಗಿತ್ತು. ಇನ್ನು ನೆಕ್ಸ್ಟ್ ನೀವು ಕ್ವಾಲಿಫೈಡ್ ಎಲ್ಲಿ ಆಗ್ತಿರಪ್ಪ ಅಂತಂದ್ರೆ ಮೆಡಿಕಲ್ ಒಳಗೆ. ಮೆಡಿಕಲ್ ನೋಡ್ರಿ, ಇಂಡಿಯನ್ ಆರ್ಮಿ SSC GD ಗತ್ಲಿಕ್ಕ ಏನು ಹಾರ್ಡ್ ಇರಂಗಿಲ್ಲ, ಯಾವುದೇ ರೀತಿ ಹಾರ್ಡ್ ಇರಂಗಿಲ್ಲ. ಏನೇನು ಚೆಕ್ ಮಾಡ್ತಾರಪ್ಪ ಅಂತಂದ್ರೆ ನಿಮ್ಮದು 6/6 ಚೆಕ್ ಮಾಡಂಗಿಲ್ಲ, 6/9 ಅಂತೇಳಿ ಚೆಕ್ ಮಾಡ್ತಾರೆ. ಅಂದ್ರೆ ದೂರ ದೃಷ್ಟಿ, ಸಮೀಪ ದೃಷ್ಟಿ ಅಂತೇಳಿ ಚೆಕ್ ಮಾಡ್ತಾರೆ. ಕಣ್ಣುಗಳು ಚೆಕ್ ಮಾಡ್ತಾರೆ, ನೋಕಣಿ ಚೆಕ್ ಮಾಡ್ತಾರೆ, ಫ್ಲ್ಯಾಟ್ ಫುಟ್ ಚೆಕ್ ಮಾಡ್ತಾರೆ. ನಾರ್ಮಲ್ ಆಗಿ SSC GD ಟೈಪ್ ಏನು ಚೆಕ್ ಮಾಡಂಗಿಲ್ಲ ರೀ, ಹಾರ್ಡ್ ಇರಂಗಿಲ್ಲ ಭಾಳ. ಮೆಡಿಕಲ್ ಭಾಳ ಈಸಿ ಅಂದ್ರೆ ಈಸಿ ಇರ್ತದೆ. ಆರಾಮ್ ಸೇರಿ ಮೆಡಿಕಲ್ ಒಳಗೂ ಪಾಸ್ ಆಗ್ತೀರಿ, ಯಾವುದೇ ರೀತಿ ತೊಂದರೆ ಇಲ್ಲ. ನೀವೇನು ರೀ ಓದೋ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿರಿ. ಓಕೆ, ಇದಾದ ನಂತರ ಮೆಡಿಕಲ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತದೆ. ಇದೆಲ್ಲ ಪಾಸ್ ಆದ್ರಪ್ಪ ಅಂತಂದ್ರೆ 100% ಈ ಸರ್ತಿ ಪೊಲೀಸ್ ಕಾನ್ಸ್ಟೇಬಲಲ್ಲಿ ಸಿವಿಲ್ ಪೊಲೀಸ್ 100% ಆದಂಗೆ ರೀ. ಈ ಒಂದು ಮಾಹಿತಿನ ಸಂಪೂರ್ಣವಾದಂಥ ಮಾಹಿತಿನ ನಿಮಗೆ ಹೇಳಿದ್ದೀನಿ. ಏಜ್ ಲಿಮಿಟ್ ಆಗಿರ್ಬೋದು ಹೇಳಿನ್ರಿ, ಆಮೇಲೆ ಫೀಸ್ ಎಷ್ಟೆಷ್ಟು ಐತೆ ಹೇಳಿನಿ, ಪೋಸ್ಟ್ಗಳು ಎಟ್ಟೆಡ್ದಾವ ಅಂತ ಹೇಳಿನಿ. ಸಪ್ರೇಟಾಗಿ ನಿಮಗೆ ಪೋಸ್ಟ್ಗಳು ಇರ್ತಾವೆ. ಓಕೆ, ಯಾವುದೇ ರೀತಿ ಅದು ತಿಳಿ ಕೆಡಿಸ್ಕೊಳಕ್ಕೆ ಹೋಗಬೇಡ್ರಿ. ನೀವು ಕಂಡಂಥ ಕನಸು ಈ ವರ್ಷ ನನಸಾಗಲಿ. ನೀವು ಅನ್ಕೊಂಡಂಥ ವೇಕೆನ್ಸೀಸ್ ನಿಮಗೆ ಬಿಟ್ಟಿರ್ತಾರೆ. ಓಕೆ, ಯಾವುದೇ ರೀತಿ ಎಲ್ಲಿ ನೀವು ಗೊಂದಲ ಮಾಡೋದ, ಕಾನ್ಸಂಟ್ರೇಷನ್ ಮೇನ್ ಓದೋ ಕಡೆ ಮಾತ್ರ ಇರಲಿ. ಓಕೆ, ಜಸ್ಟ್ ಫಿಸಿಕಲ್ ಕಡೆ ಒಂದು ಸ್ವಲ್ಪ ಹೋಗೋದು ಬರ್ರಿ. ಓಕೆ, ಈ ಮಾಹಿತಿನ ಈ ವಿಡಿಯೋನ ಎಲ್ಲ ಕರ್ನಾಟಕದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ತಯಾರಿ ಮಾಡ್ತಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಶೇರ್ ಮಾಡಿರಿ. ಇನ್ನೂ ನಮ್ಮ
ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಸಬ್ಸ್ಕ್ರೈಬ್ ಮಾಡಿರಿ. ಜೈ ಹಿಂದ್, ಜೈ ಭಾರತ್, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ.